ನೋಡಿ, ರಾಜ್ಯ ಸರ್ಕಾರದ ಸಂಪುಟ ಸರ್ಕಸ್ 2.0 ಮುಹೂರ್ತ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಅಂತೂ ಇಂತೂ ಹಳೆದು ತೂಗಿ ಲೆಕ್ಕಾಚಾರ ಹಾಕಿ ಹೈಕಮಾಂಡ್ ನಾಯಕರು ಎರಡನೇ ಪಟ್ಟಿಯನ್ನ ಫೈನಲ್ ಮಾಡಿದೆ. ಸೊ ಕ್ಯಾಬಿನೆಟ್ ವಿಸ್ತರಣೆಗೆ ಕೊನೆಗೂ ಮುಹೂರ್ತ ಫಿಕ್ಸ್. ಯಾವಾಗ ಅಂತಂದ್ರೆ ಸೋಮವಾರ ಸಂಜೆ 4 ಗಂಟೆಗೆ ಲೋಕಭವನಕ್ಕೆ ಸಿಎಂ ಕಚೇರಿಯಿಂದ ಮಾಹಿತಿ ಸಿಕ್ಕಿದೆ. ಪ್ರಮಾಣ ವಚನಕ್ಕೆ ತಯಾರಿ ಮಾಡಿಕೊಳ್ಳಿ ಅಂತ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಲಿಸ್ಟಿನ ಬಿಡುಗಡೆ ಆಗಿಲ್ವಲ್ಲ ಅಂತ ಹೇಳ್ಬೋದು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಿಡುಗಡೆ ಆಗ್ಬೋದು ಆ ಲಿಸ್ಟ್. ಡಿಕೆ ಸಂಪುಟಕ್ಕೆ ಯಾರೆಲ್ಲ ಎಂಟ್ರಿ ಕೊಡ್ತಾರೆ, ಯಾವೆಲ್ಲ ಹಿರಿಯರಲ್ಲಿ ಯಾರಿಗೆ ಮಂತ್ರಿ ಸ್ಥಾನ ಒಲಿಯುತ್ತೆ, ಹೊಸ ಮುಖಗಳಿಗೆ ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್, ಬಹಳ ಕುತೂಹಲಕ್ಕಂತೂ ಇದ್ದೇ ಇದೆ. 20 ಜನರ ಲಿಸ್ಟ್. ಡಿ ಕೆ ಶಿವಕುಮಾರ್ ಅವರನ್ನ ಸೇರಿಸಿದ್ರೆ 14 ಜನ ಆಗಿತ್ತು. ಇನ್ನು 20 ಜನ ಈಗ ಪ್ರಮಾಣ ವಚನವನ್ನ ಸ್ವೀಕರಿಸೋದಕ್ಕೆ ರೆಡಿ ಆಗ್ತಿದ್ದಾರೆ. ಆ 20 ಜನ ಯಾರು ಅನ್ನೋ ಕುತೂಹಲವನ್ನ ಇನ್ನೂ ಒಂದು ಸ್ವಲ್ಪ ಹೊತ್ತು ಇಟ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಅಫಿಷಿಯಲ್ ಆಗಿ ಎರಡನೇ ಪಟ್ಟಿ ರಿಲೀಸ್ ಆಗಿಲ್ಲ. ಬಟ್ ಹೈಕಮಾಂಡ್ ನಾಯಕರಂತೂ ಫೈನಲ್ ಮಾಡಿದ್ದಾರೆ. ಅದರಲ್ಲಿ ಯಾರ್ಯಾರು ಇರ್ತಾರೆ, ಈ ಹಿಂದೆ ಸಿದ್ದು ಸಂಪುಟದಲ್ಲಿದ್ದವ್ರು ಯಾರಾದರೂ ಕಂಟಿನ್ಯೂ ಆಗ್ತಾರಾ, ಅಥವಾ ಸಿದ್ದರಾಮಯ್ಯನವರು ಅವರನ್ನ ಹೊರತುಪಡಿಸಿ ಇನ್ನೊಂದಷ್ಟು ಜನ ಹೆಸರು ಸೂಚಿಸಿದ್ರಲ್ಲ ಅವರ ಹೆಸರಿರುತ್ತಾ, ಡಿ ಕೆ ಶಿವಕುಮಾರ್ ಅವರು ಸೂಚಿಸಿದ ಹೆಸರಿರೋರು ಇರ್ತಾರಾ, ಅಥವಾ ಕೆಪಿಸಿಸಿ ಅಧ್ಯಕ್ಷರು ಕೊಟ್ಟಂತಹ ಹೆಸರುಗಳಿರುತ್ತಾ? ಅದು ಅಲ್ಲದೆ ಹೈಕಮಾಂಡ್ ನಾಯಕರೇ ಒಂದು ಪಟ್ಟಿ ರೆಡಿ ಮಾಡಿದ್ರು, ಅದರಲ್ಲಿ ಇರೋರು ಇರ್ತಾರಾ ಗೊತ್ತಿಲ್ಲ. ಸೋಮವಾರದಂದೇ ನೂತನ ಸಚಿವ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ. ನಾಳೆ ರಾತ್ರಿ ಅವಳಿಗೆ ಸಿಎಂ ಕೈ ಸೇರುತ್ತಂತೆ ಸಂಪುಟ ಪಟ್ಟಿ. ಮಾಜಿ ಸಚಿವ ಜಮೀರ್ ಅಹಮದ್ಗೆ ಸಿಹಿ ಸುದ್ದಿ ಸಿಗುತ್ತಾ ಇಲ್ವಾ? ಕರೆಸ್ಕೊಂಡಿದ್ರು ಹೈಕಮಾಂಡ್ ನಾಯಕರು ಡೆಲ್ಲಿಗೆ ಬನ್ನಿ ಅಂತ. ಸಚಿವಾಕಾಂಕ್ಷಿಗಳಂತೂ ಭಾರಿ ಜೋರಾಗಿ ಲಾಬಿ ಮಾಡಿದ್ದಾರೆ. ಈಗಾಗಲೇ ಪಟ್ಟಿ ರೆಡಿ ಮಾಡಿರೋ ಕೈ ಹೈಕಮಾಂಡ್ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿಲ್ಲ. 18 ಸಚಿವರಿಂದ ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಅನ್ನೋ ಮಾಹಿತಿ ಸಿಗ್ತಾ ಇದೆ. 18 ಸಚಿವರು, 20 ಸಚಿವರ ಹೆಸರಿರುತ್ತೆ ಅಂತ ಹೇಳಲಾಗ್ತಾ ಇತ್ತು. 18 ಸಚಿವರು ಇರ್ತಾರೆ ಅಂತ ಹೇಳಲಾಗ್ತಾ ಇದೆ ಈಗ ಸದ್ಯದ ಬೆಳವಣಿಗೆಯಲ್ಲಿ. ನಾಳೆ ರಾತ್ರಿಯ ಒಳಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರ ಕೈ ಸೇರುತ್ತಂತೆ ಆ ಒಂದು ಎರಡನೆಯ ಪಟ್ಟಿ. ಅದರಲ್ಲೂ ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್ ಅವರನ್ನ ಡೆಲ್ಲಿಗೆ ಬನ್ನಿ ಅಂತ ಕರೆಸ್ಕೊಂಡಿದ್ರು ಮೊನ್ನೆ ಅಷ್ಟೇ. ಅವರ ಹೆಸರಿದೆಯಾ ಅಥವಾ ಇಲ್ವಾ ಕುತೂಹಲ ಅಂತೂ ಇದ್ದೇ ಇದೆ. ಮೊದಲ ಪಟ್ಟಿಯಲ್ಲೇ ಅವರ ಹೆಸರಿರಬೇಕಾಗಿತ್ತು. ಆದರೆ ದಾವಣಗೆರೆ ಉಪಚುನಾವಣೆಯ ಒಂದು ಅವರದ್ದು ಎನ್ನಲಾದಂತಹ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದರಿಂದಲೇ ಮೊದಲ ಪಟ್ಟಿಯಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋ ಮಾತಿತ್ತು. ಹಾಗಾಗಿ ಈ ಬಾರಿ ಮನವರಿಕೆ ಮಾಡ್ಕೊಳ್ಳೋದಾಗ್ಲಿ, ಅಥವಾ ಅದು ಫೇಕು ಅಥವಾ FSL ರಿಪೋರ್ಟ್ ಬರೋದಾಗ್ಲಿ, ಅದ್ರ ಬಗ್ಗೆ ಹೈಕಮಾಂಡ್ ನಾಯಕರು ಯಾವ ರೀತಿ ಪರಿಶೀಲನೆ ಮಾಡಿದ್ದಾರೆ, ಅಥವಾ ಜಮೀರ್ ಅಹಮದ್ ಖಾನ್ ಅವರ ಮನವಿಯನ್ನು ಪುರಸ್ಕರಿಸಿದ್ದಾರಾ ಇಲ್ವಾ, ಎಲ್ಲವೂ ಸದ್ಯದ ಮಟ್ಟಿಗೆ ಗುಟ್ಟಾಗಿದೆ. ಪಟ್ಟಿ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ.